ಇವತ್ತೇನು ಕೋಗಿಲನ್ನ ಉಳಿಸಿ ಏನು ವಲಸೆ ಬಾಂಗ್ಲಾದೇಶಿಯರನ್ನ ತೊಲಗಿಸಿ ಅನ್ನುವಂತ ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಅದರಲ್ಲೂ ಈ ಹೋರಾಟ ಪೊಲೀಸರ ಅಡೆತಡೆಯ ಮಧ್ಯದಲ್ಲೂ ಪೊಲೀಸರು ಈ ಒಂದು ಹೋರಾಟವನ್ನ ಈ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕಲು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ರು. ಈ ಪ್ರಯತ್ನಗಳನ್ನೆಲ್ಲ ಮೀರಿ ಇವತ್ತಿನ ಈ ಹೋರಾಟದಲ್ಲಿ ತಾವೆಲ್ಲ ಭಾಗಿಗಳಾಗಿದ್ದೀರಾ. ಹಾಗಾಗಿ ಮೊದಲನೇದಾಗಿ ತಮಗೆಲ್ಲ ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆಗಳು. ಇವತ್ತಿನ ಈ ಹೋರಾಟವನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತ ಪ್ರತಿಪಕ್ಷದ ನಾಯಕರು ಮೊದಲನೇ ದಿನದಿಂದಲೂ ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಸ್ಥಳಕ್ಕೆ ಆಗಮಿಸಿ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಈ ಒಂದು ನೆಲದಲ್ಲಿ ಇವರೆಲ್ಲ ನಮ್ಮ ಭಾರತೀಯರಲ್ಲ, ಇವರೆಲ್ಲ ಬಾಂಗ್ಲಾದೇಶರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಂತ ಸನ್ಮಾನ್ಯ ಅಶೋಕ್ ಅಣ್ಣನವರೇ, ಹಾಗೆ ಯಾವಾಗಲೂ ನಮಗೆ ಶಕ್ತಿಯನ್ನು ತುಂಬುವ ಮೂಲಕ ಸರ್ಕಾರದ ವಿರುದ್ಧವಾಗಿ ಪ್ರತಿನಿತ್ಯ ಒಂದು ಎರಡು ಹೋರಾಟ ಅಲ್ಲ, ಪ್ರತಿನಿತ್ಯ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಎಡವಟ್ಟನ್ನು ಮಾಡ್ತಾನೇ ಇದ್ದಾರೆ. ಈ ಎಡವಟ್ಟಿನ ವಿರುದ್ಧವಾಗಿ ಜನ ವಿರೋಧವಾದಂತ ಆಡಳಿತವನ್ನು ಕೊಡ್ತಿರುವಂತಹ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿರುವಂತ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂತ ಯುವ ನಾಯಕರಾಗಿರುವಂತ ಸನ್ಮಾನ್ಯ ವಿಜೇಂದ್ರ ಅವರೇ, ಹಾಗೆ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರವನ್ನ ಸತತವಾಗಿ ಬಯಲಿಗೆಳೆದು ಪ್ರತಿನಿತ್ಯ ಈ ಕಾಂಗ್ರೆಸ್ ಸರ್ಕಾರವನ್ನು ಬಯಲಿಗೆಳಿಸಿರುವಂತ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತ ಚಲವಾದಿ ನಾರಾಯಣಸ್ವಾಮಿ ಅವರೇ, ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಹಿರಿಯ ನಾಯಕರೇ, ಆತ್ಮೀಯರೇ, ಇವತ್ತಿನ ಈ ಹೋರಾಟ ಇವತ್ತೆಲ್ಲ ಒಂದ್ ಕಡೆ 100-200 ಕುಟುಂಬದ ವಿಚಾರ ಅಲ್ಲ. ಇದು ಈ ಬಾಂಗ್ಲಾದೇಶಿಯರು ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಕೇರಳದ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿಯ ಮುಖ್ಯಮಂತ್ರಿ ಇಲ್ಲಿ ಬುಲ್ಡೋಸರ್ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟ ತಕ್ಷಣನೇ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಬುಲ್ಡೋಸರ್ ಸರ್ಕಾರ ಅಲ್ಪಸಂಖ್ಯಾತರ ಮುಸಲ್ಮಾನರ ವಿರುದ್ಧವಾಗಿದೆ ಅನ್ನೋಂತ ಹೇಳಿಕೆಯನ್ನು ಕೊಡ್ತಾರೆ. ತಕ್ಷಣ ಕೆ.ಸಿ. ವೇಣುಗೋಪಾಲ್ ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಕೆ.ಸಿ. ವೇಣುಗೋಪಾಲ್ ಅವರು ಸಹ ತಮ್ಮ ಎಕ್ಸ್ಪೋಸ್ಟ್ ಅಲ್ಲಿ ಈ ಸರ್ಕಾರವನ್ನ ಬಯಲಿಗೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಇದನ್ನು ಗಮನಿಸಿ ತಕ್ಷಣ ಕಾಂಗ್ರೆಸ್ ಸರ್ಕಾರ, ಸ್ವಂತಿಲ್ಲದ ಸರ್ಕಾರ, ಆತ್ಮಸ್ಥೈರ್ಯ ಇಲ್ಲದಂತ ಸರ್ಕಾರ, ಸ್ವಾಭಿಮಾನ ಇಲ್ಲದಂತ ಈ ಕಾಂಗ್ರೆಸ್ ಸರ್ಕಾರ ತಕ್ಷಣ ಇದಕ್ಕೆ ಮಣಿದು ತಕ್ಷಣ ಅವರಿಗೆ ಬಾಂಗ್ಲಾದೇಶಿಯರಿಗೆ 24 ಗಂಟೆ ಒಳಗಡೆ ಮನೆ ಕೊಡ್ತೀನಿ ಅಂತ ಹೇಳುವಂತ ಅನೈತಿಕ ಕಾನೂನು ವಿರೋಧ ಕೆಲಸವನ್ನು ಮಾಡ್ಲಿಕ್ಕೆ ಕೊಟ್ಟಂತ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಎಲ್ಲ ಬಯಲಿಗೆಳೆಯುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಯಾವಾಗ ಇಲ್ಲಿರೋರು ನಮ್ಮ ದೇಶದ ಮುಸಲ್ಮಾನರಲ್ಲ, ಕೇರಳದವರಲ್ಲ, ಆಂಧ್ರ ಪ್ರದೇಶದವರಲ್ಲ, ಇವರೆಲ್ಲ ಬಾಂಗ್ಲಾದೇಶಿಯರು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಾವು ಹೇಳಕ್ ಶುರು ಮಾಡಿದ್ಮೇಲೆ ಕಾಂಗ್ರೆಸ್ನಲ್ಲಿ ಉತ್ತರ ಇರಲಿಲ್ಲ. ಅವರೇನ್ ಹೇಳ್ತಿದ್ದಾರೆ, ಈ ಬಾಂಗ್ಲಾದೇಶಿಯರು ದೇಶದ ಒಳಗಡೆ ಹೆಂಗ್ ಬಂದ್ರು, ಹೇಗೆ ದೇಶದ ಒಳಗಡೆ ಬಂದ್ರು, ಇದಕ್ಕೆ ಕಾರಣಕರ್ತರು ಯಾರು, ಬಾಂಗ್ಲಾದೇಶರು ಭಾರತದ ಒಳಗಡೆ ನುಸುಳಿ ಒಳಗೆ ಬರಕ್ಕೆ ಯಾರು ಕಾರಣಕರ್ತರು ಅಂತ ಇವತ್ತು ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಹೇಳಕ್ ಇಷ್ಟಪಡ್ತೀನಿ, ಇದನ್ನು ತಡೆಗಟ್ಟಲಿಕ್ಕೆ ನಮ್ಮ ಸರ್ಕಾರ, ಜನಪರವಾಗಿರೋ ಸರ್ಕಾರ, ಭಾರತೀಯರ ಸರ್ಕಾರ, ಜನರ ಸರ್ಕಾರವಾಗಿರುವಂತಹ NDA ಸರ್ಕಾರದ
ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಿಎ ಕಾನೂನು ತಂದದ್ದು ಯಾರು? ನಮ್ಮ ಎನ್ಡಿಎ ಸರ್ಕಾರ, ನಮ್ಮ ನರೇಂದ್ರ ಮೋದಿ. ಅದನ್ನು ಅನುಷ್ಠಾನ ಮಾಡಲಿಕ್ಕೆ ವಿರೋಧಿಸ್ತವ್ರು ಯಾರು? ಶೈನ್ ಬಾಗ್ದಲ್ಲಿ ವರ್ಷಗಟ್ಟಲೆ ಹೋರಾಟವನ್ನು ಮಾಡ್ತಾ ಕೂತವ್ರು ಯಾರು? ಇವತ್ತು ಈ ದೇಶವನ್ನ ನುಸುಳುಗೋರರಿಂದ ರಕ್ಷಣೆಯನ್ನು ಮಾಡಲಿಕ್ಕೆ, ಬಾಂಗ್ಲಾದೇಶಿಯರಿಂದ ರಕ್ಷಣೆಯನ್ನು ಮಾಡಲಿಕ್ಕೆ, ಪಾಕಿಸ್ತಾನಿ ಮೂಲದ ಜನರಿಂದ ರಕ್ಷಣೆ ಮಾಡಲಿಕ್ಕೆ ಕ್ರಮವನ್ನು ವಹಿಸ್ತೀವಿ ಅಂದ್ರೆ ಸರ್ಕಾರಕ್ಕೆ ಸಹಕಾರವನ್ನೇ ಕೊಡಲಿಲ್ಲ. ಸರ್ಕಾರದ ವಿರುದ್ಧವಾಗಿ ಹೇಳಿಕೆ ಕೊಟ್ಟು ಬಂದ್ರು. ಈಗ ಎಸ್ಐಆರ್, ಇವತ್ತು ಎಸ್ಐಆರ್ ಅನ್ನ ಅನುಷ್ಠಾನ ಮಾಡ್ತಿರ್ಬೇಕಾದ್ರೆ ಈಗ ನೀವೇ ನೋಡ್ತಾ ಇದ್ದೀರಾ, ಕೆಲವು ರಾಜ್ಯದಲ್ಲಿ 1 ಕೋಟಿ ಜನ, 50 ಲಕ್ಷ, 70 ಲಕ್ಷ, 90 ಲಕ್ಷ ಜನ. ಈ ದೇಶದವರೇ ಅಲ್ಲ ಅವರು. ಜನ್ಮ ಪತ್ರವನ್ನು ಕೊಡಿ, ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡಿ, ನಿಮ್ಮ ಜನ್ಮ ಪತ್ರವನ್ನು ಕೊಡಿ ಅಂತ ಕೇಳಿದ್ರೆ ಯಾರತ್ತೂ ಇಲ್ಲ. ವಂಶವೃಕ್ಷವನ್ನು ಕೊಡಿ, ಉತ್ತರ ಇಲ್ಲ. ಈ ಪ್ರಶ್ನೆಯನ್ನ ಇವತ್ತಲ್ಲಿ ವಿಚಾರಣೆಯನ್ನು ಮಾಡ್ತಿರುವಂತ ಈ ಸರ್ಕಾರದ ಅಧಿಕಾರಿಗಳು ಅವರ ಚೆಕ್ ಲಿಸ್ಟ್ ಅಲ್ಲಿ ಸನ್ಮಾನ್ಯ ಅಶೋಕಣ್ಣನವರು ಅವತ್ತು ಸ್ಥಳ ಪರಿಶೀಲನೆ ಮಾಡ್ತಾ ಚೆಕ್ ಲಿಸ್ಟ್ ನೋಡಿದ್ರು. ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಒಂದು ಚೆಕ್ ಲಿಸ್ಟ್ ಅನ್ನು ಇಟ್ಕೊಂಡಿದ್ರು. ಆ ಚೆಕ್ ಲಿಸ್ಟ್ ಅಲ್ಲಿ ಜನ್ಮ ಪತ್ರವನ್ನು ಬಿಟ್ಟು, ಬರ್ತ್ ಸರ್ಟಿಫಿಕೇಟ್ ಅನ್ನು ಬಿಟ್ಟು ಬೇರೆ ಎಲ್ಲ ಕೇಳ್ತಾ ಇದ್ದಾರೆ. ಅದರಲ್ಲಿ ಬರ್ತ್ ಸರ್ಟಿಫಿಕೇಟ್ನೇ ಕೇಳಿಲ್ಲ. ಮೊದಲನೇ ದಾಖಲೆ ಯಾವ್ದಿರ್ಬೇಕು? ಆ ಬರ್ತ್ ಸರ್ಟಿಫಿಕೇಟ್ ಅನ್ನು ಬಿಟ್ಟು ಹಿಂಗೆಲ್ಲ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಈ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸೋದು ಬಿಟ್ಟು ಇವತ್ತು ಈ ಬಾಂಗ್ಲಾದೇಶಿಯರಿಗೆ ಇವತ್ತು ನಿಮಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರು ನಮ್ಮ ರಾಜ್ಯದಲ್ಲಿದ್ದಾರೆ. 25 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ರಾಜ್ಯದಲ್ಲಿದ್ದಾರೆ. ಹಾಗಾಗಿ ಈ ಬಾಂಗ್ಲಾದೇಶಿಯರನ್ನ ಗುರುತಿಸೋ ಕೆಲಸ ನೀವು ಮಾಡ್ರಪ್ಪ ಅಂತ ಕೇಳಿದ್ರೆ ಹೇಗೆ ಭಾರತದೊಳಗಡೆ ಬಂದ್ರು ಅಂತ ಹೇಳ್ತಾರೆ. 60 ವರ್ಷ ಈ ದೇಶ ಆಡಳಿತ ಮಾಡಿದವರು ಈ ಕಾಂಗ್ರೆಸ್ಸಿಗರು. ಅವ್ರು ಮಾಡಿದಂತ ತಪ್ಪು, ಇವ್ರನ್ನ ದೇಶದೊಳಗಡೆ ಬಿಟ್ಕೊಂಡವರು ಇದೇ ಕಾಂಗ್ರೆಸ್ ಸರ್ಕಾರದವರು, ಇದೇ ಕಾಂಗ್ರೆಸ್ ಪಕ್ಷದವರು. ಈ ಬಾಂಗ್ಲಾದೇಶಿಯರನ್ನೆಲ್ಲ ಭಾರತದೊಳಗಡೆ ಬಿಟ್ಕೊಂಡು ಇವತ್ತು ನಮ್ಮಲ್ಲಿ ನೆಲೆ ಊರಿ 56 ರೀತಿ ಐಡೆಂಟಿಟಿ ಕಾರ್ಡ್ ಇದೆ. 56 ಐಡೆಂಟಿಟಿ ಕಾರ್ಡ್. ಈ ಎಲ್ಲ ಐಡೆಂಟಿಟಿ ಕಾರ್ಡ್ಗಳನ್ನ ಇವರಿಗೆ ಒದಗಿಸುವಂತ ಕೆಲಸವನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ. ಇವತ್ತು ಭಾರತದೊಳಗಡೆ ನುಸುಳಿ ಇವತ್ತು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನೆಲೆಸ್ತಿದಾರಲ್ಲ, ಇವರ ವಿರುದ್ಧವಾಗಿ ಕ್ರಮನ ತಗೊಳ್ಳಿ ಅಂದ್ರೆ ನೀವು ಬರ್ಲಿಕ್ಕೆ ಕಾರಣಕರ್ತರು ಯಾರು ಅಂತ ಕೇಳ್ತೀವಿ. ಇವತ್ತು ಒಪ್ಕೊಡ್ತಿದ್ದಾರೆ ತಾನೇ ಇವರು. ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಪ್ಕೊತಿದ್ದಾರೆ. ಇಲ್ಲಿರೋರು, ಕೋಗಿಲು ಕ್ರಾಸ್ನಲ್ಲಿರೋರು ಇವರೆಲ್ಲ ಬಾಂಗ್ಲಾದೇಶಿಯರಂತ ಈ ಕಾಂಗ್ರೆಸ್ ಪಕ್ಷ ಮತ್ತು ಈ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಒಪ್ಕೊಳ್ತಾ ಇದ್ದಾರೆ. ಇವರೆಲ್ಲ ಬಾಂಗ್ಲಾದೇಶಿಯರು. ಅವರ ಹೇಳಿಕೆ ಮೂಲಕನೇ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿದೆ ಇವರೆಲ್ಲ ಬಾಂಗ್ಲಾದೇಶಿಯರು ಅಂತ. ಹಾಗಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ತಕ್ಷಣ ಕ್ರಮವನ್ನು ವಹಿಸಬೇಕು, ತೆರವುಗೊಳಿಸಬೇಕು. ನಮ್ಮ ಕರ್ನಾಟಕದವರು 8-10 ವರ್ಷ ಆಗಿದೆ ದುಡ್ಡು ಕಟ್ಟಿ ಅರ್ಜಿ ಹಾಕಿ, ಇವ್ರಿಗೆ ಇನ್ನೂ ಮನೆ ಕೊಟ್ಟಿಲ್ಲ. ಇವತ್ತು ಇವ್ರಿಗೆ ಮನೆ ಕೊಟ್ಟಿಲ್ಲ. 24 ಗಂಟೆಯಲ್ಲಿ ದುಡ್ಡು ಇಲ್ಲ, ಮನೆಯಲ್ಲಿ ದುಡ್ಡು ಕೊಟ್ಟಿಲ್ಲ, ಅರ್ಜಿ ಹಾಕಿಲ್ಲ, ಏನೂ ಹಾಕಿಲ್ಲ. ಇವ್ರು ನಮ್ಮ ದೇಶದವರು ಅಲ್ಲ, ಅವ್ರಿಗೆ ಕೊಟ್ಟಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ಸರ್ಕಾರ ಕಾನೂನು ಉಲ್ಲಂಘನೆಯನ್ನು ಮಾಡ್ತಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದ್ದಾರೆ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ. ಈ ಎಲ್ಲ ವಿರುದ್ಧವಾಗಿದ್ದು ಈ ದೇಶದ್ರೋಹದ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಅದನ್ನ ಬಯಲಿಗೆ ಎಳೆದು ಅವರಿಗೆ ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ನಾವೆಲ್ಲರೂ ಇವತ್ತಿಲ್ಲಿ ಸೇರಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸತತವಾಗಿ ಕೆಲವಾರು ದಿನದಿಂದ